ಒಂದು, ಕೇವಲ ಒಂದು 500 ರೂಪಾಯಿ ನೋಟು ಒಂದು ಸಿಗರೇಟ್ ಅಂಗಡಿಯಲ್ಲಿ ಕೊಟ್ಟ ನಕಲಿ ನೋಟು. ಆ ಒಂದು ನೋಟು ಇಡೀ ರಾಜ್ಯದ ಪೊಲೀಸರನ್ನೇ ಅಲರ್ಟ್ ಮಾಡಿದೆ. ತುಮಕೂರಿನಲ್ಲಿ ಆರಂಭವಾದ ತನಿಖೆ ನೇರವಾಗಿ ಬೆಂಗಳೂರಿನ ಹೊರವಲಯದಲ್ಲಿದ್ದ ಕೋಟಾ ನೋಟು ಕಾರ್ಖಾನೆಯ ಬಾಗಿಲು ತೆರೆದಿದೆ. ಇದೊಂದು ಸಾಮಾನ್ಯ ಕ್ರೈಮ್ ಅಲ್ಲ, ಇದು ದೇಶದ ಆರ್ಥಿಕತೆಗೆ ಹೊಡೆತ ನೀಡುವ ಅಪರಾಧ. ಹಾಗಿದ್ರೆ ದೇಶದಲ್ಲಿ ಮತ್ತೆ ಫೇಕ್ ಕರೆನ್ಸಿ ಎಂಟ್ರಿ ಕೊಟ್ಟಿದೆಯಾ? 2006ರ ನೋಟು ಅಮಾನ್ಯೀಕರಣದ ನಂತರವೂ ಖೋಟಾ ನೋಟು ಜಾಲ ಬದುಕಿದೆಯಾ? ಈ ಕುರಿತಂತೆ ಒಂದು ಎಚ್ಚರಿಕೆಯ ಗಂಟೆ ಬಾರಿಸ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಜೆ 7 ಗಂಟೆ ಸಮಯ. ಒಂದು ಸಿಗರೇಟ್ ಅಂಗಡಿ ಮುಂದೆ ಸಿಗರೇಟು ಬೀಡ ಖರೀದಿಸೋಕೆ ಜನರ ಗುಂಪು ನೆರೆದಿತ್ತು. ಒಳ್ಳೆ ವ್ಯಾಪಾರ ನಡೀತಿದ್ದ ಶಾಪದು. ಹೀಗಾಗಿ ಅಂಗಡಿಯವನು ಪಟಪಟ ದುಡ್ಡು ಇಸ್ಕೊಂಡು ಗ್ರಾಹಕರು ಕೇಳಿದ್ದನ್ನು ಕೊಡ್ತಿದ್ದ. ಡಿಜಿಟಲ್ ಯುಗ. ಫೋನ್ಪೇ, ಗೂಗಲ್ ಪೇ ನಡುವೆ 500, 100, 50, 20, 10ರ ನೋಟುಗಳು ನೋಡೋಕೆ ಸಿಗ್ತಿರೋದೇ ಅಪರೂಪ. ಆ ಸಿಗರೇಟ್ ಅಂಗಡಿಗೆ ಬಂದವರು ಕೂಡ ಹೆಚ್ಚಾಗಿ ಫೋನ್ಪೇ ಮಾಡ್ತಿದ್ರು. ಕೆಲವರು ಕ್ಯಾಶ್ ಕೊಟ್ಟು ಖರೀದಿ ಮಾಡ್ತಿದ್ರು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರಿನ ಸಿಗರೇಟ್ ಅಂಗಡಿ. ಸಂಜೆ 7 ಗಂಟೆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅಂಗಡಿ ಬಳಿಗೆ ಬರ್ತಾನೆ. 500 ರೂಪಾಯಿ ನೋಟ್ ಕೊಟ್ಟು ಸಿಗರೇಟ್ ಖರೀದಿಸ್ತಾನೆ. ನಿತ್ಯ ನೋಟುಗಳ ಜೊತೆಯೇ ನಂಟು ಹೊಂದಿದ್ದ ಅಂಗಡಿಯವನಿಗೆ ಆ ಗ್ರಾಹಕ ಕೊಟ್ಟ ನೋಟು ಮುಟ್ಟಿ ನೋಡುತ್ತಲೇ ಅನುಮಾನ ಕಾಡಿತ್ತು. ತಿರುಗಿಸಿ ಮರುಗಿಸಿ 2 ಬಾರಿ ನೋಡಿದ್ದ. ಅಷ್ಟೇ, ಅನುಮಾನ ಬಂದು ನೋಟು ಪರೀಕ್ಷೆ ಮಾಡುತ್ತಲೇ ಅದು ನಕಲಿ ಅಂತ ಗೊತ್ತಾಗಿತ್ತು. ಅದ್ಯಾವಾಗ ನೋಟು ನಕಲಿ ಅನ್ನೋದು ಗೊತ್ತಾಯ್ತೋ ಅಂಗಡಿಯವನು ಅದನ್ನು ಹಿಡ್ಕೊಂಡು ಹೊರಗಡೆ ಬರುವಷ್ಟರಲ್ಲೇ ನೋಟು ಕೊಟ್ಟವನು ಎಸ್ಕೇಪ್. ತಕ್ಷಣ ಆತ ನೋಟಿನ ಸಮೇತ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದ. ನಕಲಿ 500 ರೂಪಾಯಿ ನೋಟು ಅನ್ನೋದು ಗೊತ್ತಾಗುತ್ತಲೇ ಪೊಲೀಸರು ಬೆಚ್ಚಿ ಬಿದ್ದಿದ್ರು. ಕಳ್ಳ ನೋಟು ದಂಧೆ ಮಾಫಿಯಾ ಮತ್ತೆ ಎಡೆಬಿಚ್ಚಿದೆಯಾ ಅಂತ ಗಾಬರಿಯಾದರು. ಹಿರಿಯ ಅಧಿಕಾರಿಗಳಿಗೆ ಸುದ್ದಿ ಮುಟ್ಟಿಸಿ ತನಿಖೆಗೆ ಇಳಿದ್ರು. ಯಾರವರು, ಎಲ್ಲಿಂದ ಬಂದಿದ್ರು, ಅವ್ರ ಕೈಗೆ ಈ ನೋಟು ಸಿಕ್ಕಿದ್ದು ಹೇಗೆ? ಆಕಸ್ಮಿಕವಾಗಿ ಸಿಕ್ಕಿದೆಯೋ ಅಥವಾ ಇವರೇ ಮುದ್ರಿಸ್ಕೊಂಡು ಬಂದು ಚಲಾವಣೆ ಮಾಡ್ತಿದ್ದಾರೋ? ನಾನಾ ಆ್ಯಂಗಲ್ಗಳು ಪೊಲೀಸರ ತಲೆ ಹೊಕ್ಕಿದ್ವು. ಅಂಗಡಿ ಬಳಿಗೆ ಬಂದ ಪೊಲೀಸರು ಮೊದಲು ಮಾಡಿದ ಕೆಲಸ ಅಂದರೆ CCTV ಪರಿಶೀಲನೆ. ಎಸ್, ಅಂಗಡಿ ಸುತ್ತಮುತ್ತ ಇದ್ದ CCTVಗಳನ್ನು ಪರಿಶೀಲನೆ ಮಾಡಿದ್ರು. ಸುಮಾರು 80ಕ್ಕೂ ಹೆಚ್ಚು ಕಡೆ CCTV ಫೂಟೇಜ್ ತಡ್ಕಾಡಿದ್ರು. ಅಂಗಡಿಗೆ ಬಂದ ಆ ಇಬ್ರು ಎಲ್ಲೆಲ್ಲಿ ಓಡಾಡಿದ್ರೋ ಅಲ್ಲೆಲ್ಲ ಜಾಡು ಬೆನ್ನು ಹತ್ತಿ ಬೇಟೆಯಾಡಿದ್ರು. ಬೆಂಗಳೂರಿನ ಹೊರವಲಯದಲ್ಲಿ ಕೋಟಾ ನೋಟು ಮುದ್ರಣ ಕೇಂದ್ರವನ್ನು ಪತ್ತೆ ಹಚ್ಚಿದ್ರು. ಒಟ್ಟು 6 ಮಂದಿ. ಸದ್ಯಕ್ಕೆ 6 ಮಂದಿ ಈ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಕೇವಲ ತುಮಕೂರು ಮಾತ್ರ ಅಲ್ಲ, ಈ ನಕಲಿ ನೋಟಿನ ನಂಟು ಆಂಧ್ರ, ತಮಿಳುನಾಡು, ಕೇರಳಗೂ ಸುತ್ತಿಕೊಂಡಿದೆ. ಮತ್ತೊಂದು ಶಾಕಿಂಗ್ ಸುದ್ದಿ ಏನಪ್ಪ ಅಂದರೆ, ಬಂಧಿತರ ಪೈಕಿ ಅವನೊಬ್ಬ MBA ಪದವೀಧರ. ಓದಿಗೆ ತಕ್ಕ ಕೆಲಸ ಹುಡುಕೊಂಡು ಮಾಡೋದು ಬಿಟ್ಟು ದಿಢೀರ್ ಶ್ರೀಮಂತನಾಗೋಕೆ ಕೋಟಾ ನೋಟು ದಂಧೆಗೆ ಇಳಿದಿದ್ದ. ಈ ಹಿಂದೆಯೂ ಅನೇಕ ಬಾರಿ ಬಂಧನಕ್ಕೆ ಒಳಗಾಗಿದ್ದ. ಜೈಲಿನಲ್ಲಿ ಮುದ್ದೆಯನ್ನು ಮುರಿದಿದ್ದ. ಜೈಲಿನಿಂದ ಹೊರಬಂದ ಮೇಲೆ ಮತ್ತದೇ ಚಾಳಿ, ಮತ್ತದೇ ಕೋಟಾ ನೋಟು ದಂಧೆ. ಒಂದೇ ಒಂದು ನೋಟಿನ ಸುಳಿವು ಹಿಡ್ಕೊಂಡು ಬೆಂಗಳೂರು, ಮೈಸೂರು ಸೇರಿದಂತೆ ವಿವಿಧೆಡೆ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ಮುದ್ರಣ, ಮಾರಾಟ ಮತ್ತು ಚಲಾವಣೆಯ ಪ್ರತ್ಯೇಕ ವ್ಯವಸ್ಥಿತ ಜಾಲ ಪತ್ತೆಯಾಗಿದೆ. ಅಂದಾಗೆ ಈ ಬಂಧಿತ 6 ಮಂದಿ ದಂಧೆಯಲ್ಲಿ ಪ್ರತ್ಯೇಕ ಜವಾಬ್ದಾರಿಗಳನ್ನು ನಿರ್ವಹಿಸ್ತಿದ್ರು. ಹೌದು, ಬೆಂಗಳೂರಿನ ರುದ್ರೇಶ ಎಂಬಾತ ನಕಲಿ ನೋಟುಗಳನ್ನು
ಪ್ರಿಂಟ್ ಮಾಡ್ತಿದ್ದ. ಮೈಸೂರಿನ ರವಿ ಎಂಬಾತ ನಕಲಿ ನೋಟುಗಳನ್ನು ಮಾರಾಟ ಮಾಡೋ ಜವಾಬ್ದಾರಿ ಹೊತ್ಕೊಂಡಿದ್ದ. ಅನಂತಪುರದ ಕುಬೇರಪ್ಪ ಹಾಗೂ ಹನುಮಂತಪ್ಪ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಿದ್ರು. ಇವರಿಂದ ನೋಟು ಖರೀದಿಸುತ್ತಿದ್ದ ವೆಂಕಟೇಶ್ ಮತ್ತು ತಿಲಕ್ ಕುಮಾರ್ ಸಾರ್ವಜನಿಕರ ನಡುವೆ ಚಲಾವಣೆ ಮಾಡ್ತಿದ್ರು. ಎಲ್ಲವೂ ಪ್ಲ್ಯಾಂಡ್ ಆ್ಯಂಡ್ ಪರ್ಫೆಕ್ಟ್. ಆದರೆ ತಗ್ಲಾಕೊಂಡು ಬಿಟ್ರು. ಚಲಾವಣೆ ಜಾಬ್ ನಿರ್ವಹಿಸುತ್ತಿದ್ದ ವೆಂಕಟೇಶ್ ಮತ್ತು ತಿಲಕ್ ಕುಮಾರ್ ಸಿಕ್ಕಿ ಬೀಳುತ್ತಲೇ ಉಳಿದವರು ಪೊಲೀಸ್ ಬಲೆಗೆ ಬಿದ್ದರು. ಬಂಧಿತರಿಂದ ಸದ್ಯ 500 ರೂಪಾಯಿ ಮುಖಬೆಲೆಯ 60ಕ್ಕೂ ಹೆಚ್ಚು ನಕಲಿ ನೋಟುಗಳನ್ನು ಸೀಸ್ ಮಾಡಲಾಗಿದೆ. ತನಿಖೆ ವೇಳೆ ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ನೋಟು ಚಲಾವಣೆಯಾಗಿರುವ ಮಾಹಿತಿ ಲಭ್ಯವಾಗಿದೆ ಅನ್ನೋದು ಆತಂಕಕಾರಿ ಸುದ್ದಿ. ಅಷ್ಟೇ ಅಲ್ಲ, ಈಗ ಸಿಕ್ಕಿಬಿದ್ದಿರೋರು ಸಣ್ಣ ಕೊಂಬೆಗಳಷ್ಟೇ. ಬೇರಿನ ಬುಡ ಎಲ್ಲಿದೆ ಅಂತ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಫೇಕ್ ಕರೆನ್ಸಿ ಅಂದರೆ ಸರ್ಕಾರ ಅಥವಾ RBI ಇದನ್ನು ಮುದ್ರಿಸೋದಿಲ್ಲ, ಆದರೆ ನಿಜದ ನೆತ್ತಿ ಮೇಲೆ ಹೊಡೆದಂತೆ ಕಾಣುತ್ತವೆ ನಕಲಿ ನೋಟುಗಳು. ಇದನ್ನು ಅಧಿಕೃತವಾಗಿ ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ಸ್ ಅಂದರೆ FICN ಅಂತ ಕರೆಯಲಾಗುತ್ತೆ. ಇದು ಕೇವಲ ನಕಲಿ ಕಾಗದ ಅಲ್ಲ, ಇದು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ನಡೆಸುವ ವ್ಯವಸ್ಥಿತ ದಾಳಿ. ಒಂದು ಪ್ರಶ್ನೆ, ದೇಶದಲ್ಲಿ ಲಕ್ಷಾಂತರ ನಕಲಿ ನೋಟು ಹರಿದಾಡಿದ್ರೆ ಏನಾಗುತ್ತೆ? ಮೊದಲನೆಯದು, ಜನರ ವಿಶ್ವಾಸ ಕುಸಿಯುತ್ತೆ. ಎರಡನೆಯದು, ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ. ಮೂರನೆಯದು, ಬ್ಯಾಂಕುಗಳಿಗೆ ನಷ್ಟ. ನಾಲ್ಕನೆಯದು, ಪೊಲೀಸ್ ಮತ್ತು ತನಿಖಾ ಸಂಸ್ಥೆಗಳ ಮೇಲೆ ಹೆಚ್ಚುವರಿ ಒತ್ತಡ. ಐದನೆಯದು, ಅಪರಾಧ ಜಾಲಗಳಿಗೆ ದೊಡ್ಡ ಹಣಕಾಸು. ಅದರಲ್ಲೂ ಗುಣಮಟ್ಟದ ನಕಲಿ ನೋಟುಗಳು ಮಾರುಕಟ್ಟೆಗೆ ಬಂದರೆ ಸಾಮಾನ್ಯ ಜನರಿಗೆ ಗುರುತಿಸೋದೇ ಕಷ್ಟ. ಹೀಗಾಗಿ ಇದು ಕೇವಲ ಮೋಸ ಅಲ್ಲ, ಇದು ಎಕನಾಮಿಕ್ ಕ್ರೈಮ್. ನವೆಂಬರ್ 8ನೇ ತಾರೀಕು ರಾತ್ರಿ 8 ಗಂಟೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಘೋಷಣೆ ಅದು. ಪ್ರಧಾನಿ ನರೇಂದ್ರ ಮೋದಿ 500 ಮತ್ತು 1000 ನೋಟುಗಳನ್ನು ಒಂದೇ ಕ್ಷಣದಲ್ಲಿ ಅಮಾನ್ಯಗೊಳಿಸಿದರು. ಅಂದಿನ ಸರ್ಕಾರ ಹೇಳಿದ್ದ ಪ್ರಮುಖ ಕಾರಣಗಳು 3. 1, ಕಪ್ಪು ಹಣಕ್ಕೆ ಹೊಡೆತ. 2, ಭಯೋತ್ಪಾದನೆಗೆ ಹೋಗುತ್ತಿದ್ದ ನಕಲಿ ನೋಟಿನ ಹಣವನ್ನು ನಿಲ್ಲಿಸೋದು. 3, ಭ್ರಷ್ಟಾಚಾರ ಮತ್ತು ಹವಾಲಾ ಜಾಲಕ್ಕೆ ಬ್ರೇಕ್ ಹಾಕುವುದು. ದೇಶದ ಜನ ATM ಮುಂದೆ, ಬ್ಯಾಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ರು. ಕೆಲವರು ಮದುವೆ ಮುಂದೂಡಿದ್ರು, ಕೆಲವರ ವ್ಯಾಪಾರವೇ ನಿಂತೋಯ್ತು. ದೇಶವೇ ಕ್ಯಾಶ್ ಸಂಕಷ್ಟವನ್ನು ಎದುರಿಸಿತ್ತು. ಆದರೆ ಒಂದು ಪ್ರಶ್ನೆ, ಆ ನೋಟ್ ಬ್ಯಾನ್ ನಂತರ ಫೇಕ್ ಕರೆನ್ಸಿ ಸಂಪೂರ್ಣವಾಗಿ ನಿಂತಿದೆಯಾ? ಆರಂಭದಲ್ಲೇ ಹೌದು. ಹಳೆಯ 500 ಮತ್ತು 1000 ನೋಟುಗಳು ಅಮಾನ್ಯವಾದ ಕಾರಣ ಅವುಗಳ ನಕಲಿ ಆವೃತ್ತಿಗಳು ಕ್ಷಣಾರ್ಧದಲ್ಲಿ ವ್ಯರ್ಥವಾದವು. ಆದರೆ ಕೆಲವೇ ವರ್ಷಗಳಲ್ಲಿ ಹೊಸ 500 ಮತ್ತು 2000 ನೋಟುಗಳ ನಕಲು ಮಾರುಕಟ್ಟೆಯಲ್ಲಿ ಕಾಣಿಸಿಕೊಳ್ಳೋಕೆ ಆರಂಭವಾಯಿತು. ಅಂದರೆ ಅಪರಾಧಿಗಳು ತಮ್ಮ ತಂತ್ರ ಬದಲಿಸಿಕೊಂಡರು, ನೋಟಿನ ವಿನ್ಯಾಸ ಬದಲಾಯಿತು. ಆದರೆ ನಕಲಿ ನೋಟು ಮಾಡುವವರ ಕ್ರೈಮ್ ಕೆಲಸ ನಿಲ್ಲಲಿಲ್ಲ, ನಿಲ್ಲಿಸೋಕ್ಕೂ ಸಾಧ್ಯವಾಗಲಿಲ್ಲ. 2016ರಲ್ಲಿ ದೇಶ ನಕಲಿ ನೋಟಿನ ವಿರುದ್ಧ ದೊಡ್ಡ ಯುದ್ಧ ಮಾಡಿತ್ತು. 2026ರಲ್ಲಿ ತುಮಕೂರಿನಲ್ಲಿ ಮತ್ತೆ ನಕಲಿ ನೋಟು ಜಾಲ ಪತ್ತೆಯಾಗಿದೆ. ಹಾಗಾದರೆ 10 ವರ್ಷಗಳ ನಂತರವೂ ಫೇಕ್ ಕರೆನ್ಸಿ ಎಂಬ ವೈರಸ್ ಸಂಪೂರ್ಣವಾಗಿ ಸತ್ತಿಲ್ವಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಕೇವಲ ಪೊಲೀಸರ ಕೆಲಸ ಅಲ್ಲ, ಪ್ರತಿ ಭಾರತೀಯನ ಜವಾಬ್ದಾರಿಯೂ ಹೌದಲ್ವಾ? ಇಂತಹ ಡಿಫ್ರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ TV ಕನ್ನಡ. ಇದು ಸಮಾಜದ ಸ್ವರ.